ಕುಮಾರ ಮಹಾಸ್ವಾಮೀಜಿಯವರು ಅಂತ ಹಾನಗಲ್ಲ ಕುಮಾರ ಮಹಾಶಿವಗಳವರು ಸ್ಥಾಪನೆ ಮಾಡಿದ ಶ್ರೀ ಶಿವಯೋಗ ಮಂದಿರದಲ್ಲಿ ನಮ್ಮ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು 5-6 ವರ್ಷಗಳವರೆಗೆ ಅಧ್ಯಯನವನ್ನು ಮಾಡಿ ಇವತ್ತೇನಾದರೂ ಆಚಾರ ವಿಚಾರಗಳನ್ನ ತತ್ವಾದರ್ಶಗಳನ್ನ ನಾಡಿಗೆ ಆಚರಣೆಯೊಳಗೆ ತರುವುದಕ್ಕಾಗಿ ನಮ್ಮೆಲ್ಲರ ಮನೆಯಂಗಳಕ್ಕೆ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸ್ತಾ ಇದ್ದಾರೆ ಅಂದ್ರೆ ಅದು ಶಿವಯೋಗ ಮಂದಿರ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರಿಗೆ ಕೊಟ್ಟಿರುವಂತಹ ಸಂಸ್ಕಾರ. ಅಂತಹ ಸಂಸ್ಕಾರವನ್ನ 12ನೇ ಶತಮಾನದಲ್ಲಿ ಗುಡ್ಡಾಪುರದ ವರದಾನೇಶ್ವರಿ ಅಮ್ಮನವರು ಗುಡ್ಡೆಯಲ್ಲಿ ಲಿಂಗವನ್ನು ಇಟ್ಕೊಂಡು ಮನೆಯ ಅಂಗಳಕ್ಕೆ ಹೋಗಿ ಯಾರು ಕಣ್ಣೀರನ್ನ ಸುರಿಸ್ತಾ ಇದ್ರು, ಯಾರು ಮಕ್ಕಳನ್ನ ಕಳ್ಕೊಂಡು ದುಃಖಿತರಾಗಿದ್ರು, ಯಾರು ತಂದೆ ತಾಯಿಗಳನ್ನ ಕಳ್ಕೊಂಡು ಮಕ್ಕಳೆಲ್ಲ ಅನಾಥರಾಗಿದ್ರು ಅಂತ ಎಲ್ಲ ಮಕ್ಕಳಿಗೆ ಸಮಾಧಾನವನ್ನು ಹೇಳಿದರು, ಹಿರಿಯರಿಗೆಲ್ಲ ಸಮಾಧಾನವನ್ನು ಹೇಳಿದರು. ಜಗದ್ಗುರು ಮಹಾಸನ್ನಿಧಿಯವರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ನಿಡ್ಸೋಸಿಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರು, ಹಾಗೆ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಅವರೊಂದಿಗೆ ಎಲ್ಲ ಹರಗುರು ಚರಮೂರ್ತಿಗಳವರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಇದು ಹಾನಗಲ್ಲ ಕುಮಾರ ಶಿವಗಳವರ ಒಂದು ಸಂಕಲ್ಪ. ಗುರು ವಿರಕ್ತರು ಒಂದೇ ಎಂಬ ಸಮತೆ ಸಾರಿತು ಎನ್ನುವ ಹಾಗೆ ಇವತ್ತು ಒಂದು ಕಡೆಗೆ ಅಲ್ಲಮ ಪ್ರಭುದೇವರಿಂದ ಪ್ರಾರಂಭಗೊಂಡಿರುವಂತಹ ಸಲ್ಲಲಿತ ಸನ್ಮಾರ್ಗದ ಶ್ರೀಪೀಠವಾಗಿರುವಂತಹ ನಿಡ್ಸೋಸಿಯ ಒಂದು ಮಹಾಮಠ, ದಾಸೋಹ ಪರಂಪರೆಯ ಮಹಾಮಠದ ಮಹಾಗುರುಗಳಾಗಿರುವ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರು ಒಂದ್ ಕಡೆಗೆ ಬರ್ತಾ ಇದ್ರೆ, ಇನ್ನೂ ಸನ್ನಿಧಿಯವರಿಂದ ಲೋಕ ಕೈ ಪುಣ್ಯ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಮಹಾತ್ಮ ಬಸವೇಶ್ವರ ಮಹಾರಾಜ ಕಿ, ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾರಾಜ ಕಿ, ಭ್ರಮರಾಂಬಾ ಸಹಿತ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ ಕಿ, ಜಗದ್ಗುರು ಕಾಡಸಿದ್ದೇಶ್ವರ ಮಹಾರಾಜ ಕಿ, ಗುಡ್ಡಾಪುರ ವರದಾನೇಶ್ವರಿ ಮಾತಾ ಕಿ, ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾರಾಜ ಕಿ, ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾರಾಜ ಕಿ. ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ ಹರ 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 ಹರ. ಕೊಲ್ಲಿಪಾಕಿಲಿಂಗದಲ್ಲಿ ತಾನು ಬಂದ ಎಲ್ಲ ಭಕ್ತರನ್ನು ಸಲುಹಬೇಕೆಂದ, ಕುಂಭಜ ಮೊದಲಾದ ಋಷಿ ಮುನಿಗಳಿಗೆಲ್ಲ, ಕುಂಭಜ ಮೊದಲಾದ ಋಷಿ ಮುನಿಗಳಿಗೆಲ್ಲ ಸಂಭ್ರಮದಿಂದಲೇ ಶಿವಜ್ಞಾನ ತಂದ. ಗುರು ಬಂದ ಹರ ಬಂದ, ಗುರು ಬಂದ ಹರ ಬಂದ, ಶಿವ ಬಂದ ಮನೆಗೆ, ಗುರುರೇವನ ಸಿದ್ಧತ ಬಂದ ಮನೆಗೆ. ಗುರು ಬಂದ ಹರ ಬಂದ, ಶಿವ ಬಂದ ಮನೆಗೆ, ಗುರುರೇವನ ಸಿದ್ಧತ ಬಂದ ಮನೆಗೆ. ಕೊಲ್ಲಿಪಾಕಿಲಿಂಗದಿಂದ ತಾನು ಬಂದ ಎಲ್ಲ ಭಕ್ತರನ್ನು ಸಲುಹಬೇಕೆಂದ. ಕೊಲ್ಲಿಪಾಕಿಲಿಂಗದಿಂದ ತಾನು ಬಂದ ಎಲ್ಲ ಭಕ್ತರನ್ನು ಸಲುಹಬೇಕೆಂದ. ಕುಂಭಜ ಮೊದಲಾದ ಋಷಿ ಮುನಿಗಳಿಗೆಲ್ಲ, ಕುಂಭಜ ಮೊದಲಾದ ಋಷಿ ಮುನಿಗಳಿಗೆಲ್ಲ ಸಂಭ್ರಮದಿಂದಲೇ ಶಿವಜ್ಞಾನ ತಂದ, ಸಂಭ್ರಮದಿಂದಲೇ ಶಿವಜ್ಞಾನ ತಂದ. ಗುರು ಬಂದ ಹರ ಬಂದ, ಗುರು ಬಂದ ಹರ ಬಂದ, ಶಿವ ಬಂದ ಮನೆಗೆ, ಗುರುರೇವನ ಶಿವತ ಬಂದ ಮನೆಗೆ. ಗಣಮಕ್ಕಳು ಒಂದು ಸ್ವಲ್ಪ ತಾಯಿಯಂದ್ರಿಗೆಲ್ಲ ಅವಕಾಶ ಮಾಡಿಕೊಡು. ಮೇಲ್ಕೂಡ್ರಿ ಕುರ್ಚಿ ಮೇಲ್ಕೂಡ್ರಿ ಅವರು
ಕುರ್ಚಿ ಮೇಲೆ ಕೊಟ್ಟು ಕಾಣೋದಿಲ್ಲ. ದಯವಿಟ್ಟು ಗಂಡ್ಮಕ್ಳೆಲ್ಲ ಒಂದು ಸ್ವಲ್ಪ ಆ ಕಡೆಗೆ ಹೋಗ್ಬೇಕು. ಪಾಠಶಾಲೆ ಹುಡುಗರು ಎಲ್ಲ ಒಂದು ಸ್ವಲ್ಪ ಆ ಕಡೆ ಹೋಗ್ರಿ. ತಾಯಿಯಂದ್ರೆಲ್ಲ ಬರಾಕತ್ತಾರ, ಅವ್ರಿಗೆ ಜಾಗ ಮಾಡಿಕೊಡ್ರಿ. ಇದೀಗ ವೇದಿಕೆಗೆ ದಯಮಾಡಿಸಿ ಶಿವಾನುಭವ ಮಹಾಪೀಠವನ್ನು ಅಲಂಕರಿಸಿ ನಮ್ಮೆಲ್ಲರಿಗೂ ತಮ್ಮ ಅಮೋಘವಾದ ದರ್ಶನ ಆಶೀರ್ವಾದ ಭಾಗ್ಯವನ್ನು ದಯಪಾಲಿಸ್ತಾ ಇರುವ ನಿಡ್ಸೋಸಿಯ ಜಗದ್ಗುರು ದುರ್ಗುಂಡೇಶ್ವರ ಸಂಸ್ಥಾನ ಶ್ರೀಪೀಠದ ಪರಮ ಪೂಜ್ಯರು, ಸಮನ್ವಯ ಆಚಾರ್ಯರು, ತಮ್ಮ ಆದರ್ಶಗಳ ಮೂಲಕವಾಗಿ ದಾಸೋಹದ ಮೂಲಕವಾಗಿ ನಿಡ್ಸೋಸಿಯ ಶ್ರೀಮಠವನ್ನು ಕನ್ನಡ ನಾಡಿನ ಉದ್ದಗಲಕ್ಕೂ ಹೆಸರು ಮಾಡುವಂತೆ ಮಾಡಿದವರು, ದೇವದಾಸಿಯಂತಹ ಮೂಢ ಪದ್ಧತಿಗಳನ್ನು ವಿರೋಧ ಮಾಡುವುದರ ಮೂಲಕವಾಗಿ ಇನ್ನೂ ಹಲವಾರು ಮೌಢ್ಯತೆಗಳನ್ನು ದೂರ ಮಾಡುವುದರ ಮೂಲಕವಾಗಿ ಆದರ್ಶವಾಗಿರುವಂಥ ಸಮಾಜವನ್ನು ಕಟ್ಟುವುದಕ್ಕೆ 82 ವರ್ಷಗಳು ತುಂಬಿರುವಂಥ ಸಂದರ್ಭದಲ್ಲಿಯೂ ಕೂಡ ಹಗಲಿರುಳು ಸಮಾಜದ ಸೇವೆಯನ್ನು ಮಾಡುವಂಥ ಪರಮ ಪೂಜ್ಯರು, ನಿಡ್ಸೋಸಿಯ ಜಗದ್ಗುರು ದುರ್ಗುಂಡೇಶ್ವರ ಸಂಸ್ಥಾನ ಶ್ರೀಮಠದ ಪರಮ ಪೂಜ್ಯರಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಸನ್ನಿಧಾನಕ್ಕೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಯಡೂರ ಶ್ರೀಶೈಲ ಮಹಾಪೀಠದ ಮಹಾಚಾರ್ಯರು ಶ್ರೀ ಸಿದ್ಧಾಂತ ಶಿಖಾಮಣಿ ಭಗವದ್ಗೀತೆ ಸಮನ್ವಯ ಅನ್ನುವಂತಹ ವಿಷಯದ ಮೇಲೆ ಗ್ರಂಥವನ್ನು ರಚನೆಯನ್ನು ಮಾಡುವುದರ ಮೂಲಕ ಶ್ರೀ ಸಿದ್ಧಾಂತ ಶಿಖಾಮಣಿ ಹಾಗೂ ಭಗವದ್ಗೀತೆಯ ವಿಷಯಗಳನ್ನು ಈ ನಾಡಿನ ಈ ದೇಶದ ಎಲ್ಲ ಸದ್ಭಕ್ತರಿಗೆ ಸಮರ್ಪಣೆಯನ್ನು ಮಾಡುವಂಥ ಮಹಾಪೂಜ್ಯರು. ಇವತ್ತು ಯಡೂರಿನ ಸುಕ್ಷೇತ್ರ ಇಷ್ಟೆಲ್ಲ ಸರ್ವಾಂಗ ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಯಡೂರು ಅನ್ನುವಂಥದ್ದು ಭೂಕೈಲಾಸ ಅನ್ನುವ ಹಾಗೆ, ದಕ್ಷಿಣ ಕಾಶಿ ಅನ್ನುವ ಹಾಗೆ ಪಂಚಗೋಪುರಗಳ ಮೇಲೆ 5,000 ಜನ ಮಾತೆಯರಿಂದ ಮಹಾಕುಂಭಾಭಿಷೇಕ, ಲಕ್ಷ ದೀಪೋತ್ಸವ, ಕೃಷ್ಣಾರತಿ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡುವುದಕ್ಕಾಗಿ ನಮಗೆಲ್ಲ ಆಶೀರ್ವಾದವನ್ನು ಕರುಣಿಸಿರುವಂಥ ಮಹಾಪೂಜ್ಯರು ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸನ್ನಿಧಾನಕ್ಕೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಎಲ್ಲ ಹರಗುರು ಚರಮೂರ್ತಿಗಳವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಅರ್ಪಿಸುವ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಉಭಯ ಗುರುಗಳನ್ನು ಎಲ್ಲ ಪೂಜ್ಯರನ್ನು ಭಕ್ತಿಯಿಂದ ಸ್ವಾಗತವನ್ನು ಮಾಡೋಣ. ದಾನೇಶ್ವರಿ ಅಮ್ಮನವರು ತಮ್ಮ ಜೀವನದ ಕೊನೆಯವರೆಗೂ ಕೂಡ ಅವರು ಪರೋಪಕಾರಕ್ಕಾಗಿ ಬದುಕಿ ಪರೋಪಕಾರದ ಜೀವನವನ್ನು ನಡೆಸಿ ಬಸವಾದಿ ಪ್ರಮಥರ ಆದರ್ಶ ಬದುಕನ್ನು ಉಸಿರನ್ನಾಗಿಸಿಕೊಂಡು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಎನ್ನುವ ಜಡರದಾಶ್ರಮಾರ್ಯರ ಮಾತಿನಂತೆ ಬದುಕಿ ಲಕ್ಷೋಪಲಕ್ಷ ಜನರಿಗೆ ಲಿಂಗ ದೀಕ್ಷೆಯನ್ನು ಕರುಣಿಸಿ ಕೊನೆಗೆ ಗುಡ್ಡಾಪುರದಲ್ಲಿ ದಾನೇಶ್ವರಿ ಅಮ್ಮನವರು ಶಿವನ ಒಂದು ಅಪ್ಪಣೆಯಾಗಿದೆ, ನಾನು ಹೋಗಬೇಕು ಅಂತ ತಿಳ್ಕೊಂಡು ಹೇಳಿದರು. ಹೋಗುವಾಗ ಅವರ ಮುಖದಲ್ಲಿ ದುಃಖದ ಛಾಯೆ ತುಂಬಿರಲಿಲ್ಲ, ನೋವಿನ ಛಾಯೆ ತುಂಬಿರಲಿಲ್ಲ. ಯಾವ ಮಗು ಶಾಲೆಗೆ ಹೋಗೋದಕ್ಕೆ ಹಿಂಜರಿತದಂದರೆ, ಯಾವ ಮಗು ಸರಿಯಾಗಿ ಹೋಮ್ವರ್ಕ್ ಮಾಡೋದಿಲ್ಲ, ನಾನು ಶಾಲೆಗೆ ಹೋದರೆ ಗುರುಗಳು ನಾನು ಹೊಡಿತಾರೆ ಅಂತ ಶಾಲೆಗೆ ಹೋಗೋದನ್ನು ಬಿಡ್ತದೆ. ಯಾವ ಮಗು ಶಾಲೆ ಯಾವಾಗ ಪ್ರಾರಂಭ ಆಗ್ತದೆ, ಈ ಎಕ್ಸಾಮ್ ಯಾವಾಗ ಬರ್ತದೆ ಅಂತ ತಿಳ್ಕೊಂಡು ಕಾಯ್ತದೆ ಅಂದರೆ, ಯಾವ ಮಗು ಚೆನ್ನಾಗಿ ಅಧ್ಯಯನ ಮಾಡಿರ್ತದೆ, ಅಭ್ಯಾಸ ಮಾಡಿರ್ತದೆ ಅಂತ ಮಗು ಎಕ್ಸಾಮ್ ಯಾಕೆ ಇಷ್ಟು ತಡ ಆಗ್ತಾ ಇದೆ, ಗುರುಗಳು ಯಾಕೆ ಇನ್ನೂ ಬರ್ತಾ ಇಲ್ಲ ಅಂತ ಕಾಯ್ತಾ ಇರ್ತದೆ. ನಾವು ಮರಣ ಬಂದಾಗ ನಮಗೆ ಯಾಕೆ ದುಃಖ ಆಗ್ತದಂದ್ರೆ, ಯಾರು ಸರಿಯಾಗಿ ಬದುಕಿರಂಗಿಲ್ಲ, ಯಾರು ಧರ್ಮದ ಮಾರ್ಗದಲ್ಲಿ ಬದುಕಿರೋದಿಲ್ಲ, ಅವರಿಗೆ ಸಾವು ಬರುವಾಗ ನೋವು ಬರ್ತದೆ. ಯಾರು ಚೆನ್ನಾಗಿ ಬದುಕಿರ್ತಾರೆ, ಯಾರು ಪರೋಪಕಾರದ ಜೀವನವನ್ನು ಬದುಕಿರ್ತಾರೆ, ಯಾರು ತಮ್ಮ ಜೀವನವನ್ನು ಲೋಕದ ಹಿತಾರ್ಥಕ್ಕಾಗಿ ಸಮರ್ಪಣೆಯನ್ನು ಮಾಡಿರ್ತಾರೆ ಅಂಥವ್ರು ಎಂದಿಗೂ ಕೂಡ ಮರಣ ಬಂದಾಗ ಅವರು ಭಯ ಪಡೋದಿಲ್ಲ. ಮರಣ ಅಂದ್ರೆ ಮಹಾನವಮಿ ಅಂತ ಪ್ರೇಮದಿಂದ ಸ್ವೀಕಾರ ಮಾಡ್ತಾರೆ, ಅವರೇ ಶರಣರಾಗ್ತಾರೆ, ಶಿವಶರಣರಾಗ್ತಾರೆ ಅಂತ ದಾನೇಶ್ವರಿ ಅಮ್ಮನವರು ಸೋಮನಾಥರ ಪಾದೋದಕವನ್ನು ಸ್ವೀಕಾರ ಮಾಡಿ ಗುರುಗಳಾಗಿರುವಂಥ ಶಾಂತವೀರ ಮಹಾಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಲಿಂಗ ಪೂಜೆಯನ್ನು ಮಾಡ್ತಾ, ಅದು ಕಾರ್ತಿಕ ಮಾಸದ ಕೊನೆಯ ಭಾಗದಲ್ಲಿ ಬರುವಂಥ ಚಟ್ಟಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಲಿಂಗ ಪೂಜೆಯನ್ನು ಮಾಡ್ತಾ, ಬಯಲು ಬಯಲನೆ ಬಿತ್ತು ಬಯಲು ಬಯಲನೆ ಬೆಳೆದು ಬಯಲೊಳಗೆ ಬಯಲಾಗಿ ಹೋದರಯ್ಯ ಅಂತಿಕೊಂಡು ಅಲ್ಲಮ ಪ್ರಭುದೇವರು ಹೇಳುವ ಹಾಗೆ ದಾನೇಶ್ವರಿ ಅಮ್ಮನವರು ಲಿಂಗ ಪೂಜೆಯನ್ನು ಮಾಡ್ತಾನೆ ತಮ್ಮ ದೃಷ್ಟಿಯನ್ನು ಲಿಂಗದಲ್ಲಿಟ್ಟು ಅವರು ಬಯಲಾದರು ಅನ್ನುವಂಥ ವಿಷಯವನ್ನು ಹೇಳುವಲ್ಲಿಗೆ ಈ ಪುರಾಣ ಮಂಗಲಾಗ್ತದೆ. ಜಯ ಮಂಗಲಂ ಜಯ ನಮಃ ಪಾರ್ವತೇ ಪತೆ ಶಿವ ಹರ ಹರ ಮಹಾದೇವ. ದಾನೇಶ್ವರಿ ಅಮ್ಮನವರ ಅಷ್ಟೇ ಇಲ್ಲಿ ಬಂದು ಸಾವಕಾಶ ಬೇಡ ಅಲ್ಲಿ ಗುರುಗಳು ಟೈಮ್ ಇಲ್ಲ
ನಾನು ನೀವುಗಳೆಲ್ಲ ಕಳೆದ 14 ದಿನಗಳಿಂದ ಪರಮ ಪವಿತ್ರವಾಗಿರುವಂತಹ ಕಥಾಮೃತವನ್ನು ಕೇಳ್ಕೊಂಡು ಬಂದ್ವಿ. 14 ದಿನಗಳು ಹೇಗೆ ಹೋಯಿತು ಅನ್ನೋದು ಗೊತ್ತಾಗಲಿಲ್ಲ. ನಾ ಮುಂದೆ ತಾ ಮುಂದೆ ಅಂತ ತಿಳ್ಕೊಂಡು ಈ ಸುತ್ತಮುತ್ತಲ ಗ್ರಾಮಗಳಲ್ಲಿರುವಂಥ ಭಕ್ತ ಬಂಧುಗಳೆಲ್ಲ ಅತ್ಯಂತ ಪ್ರೇಮದಿಂದ ನೀವೆಲ್ಲ ದಾಸೋಹವನ್ನು ಮಾಡಿದ್ರಿ. ದಾಸೋಹದ ಒಂದು ಕೈಂಕರ್ಯವನ್ನು ನಿಭಾಯಿಸುವಾಗ ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಜನ ಎಲ್ಲ ತಾವೆಲ್ಲ ದಾಸೋಹವನ್ನು ಮಾಡಿದ್ದೀರಿ. ದಾಸೋಹದ ಸೇವೆಯನ್ನು ಮಾಡಿರುವಂಥ ಎಲ್ಲ ಸದ್ಭಾವಿಗಳಿಗೂ ಕೂಡ ಗುಡ್ಡಾಪುರದವರ ದಾನೇಶ್ವರಿ ಅಮ್ಮನವರ ಆಶೀರ್ವಾದ ಇರಬೇಕಂತ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿ, ನಿಮಗೆಲ್ಲ ನೆನಪಿರಲಿ, ಪುರಾಣ ಅಷ್ಟ ಇವತ್ತು ಮಂಗಲ ಕಾರ್ಯಕ್ರಮ, ಮಂಗಲ ಅಲ್ಲ ಕಾರ್ಯಕ್ರಮ ಇವತ್ತು ಪ್ರಾರಂಭ, ಇನ್ನು ವಿಶೇಷ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಇದೆ. ಮತ್ತು ಪ್ರವಚನ ಮಂಗಲ ಅಂತ ತಿಳ್ಕೊಂಡು ಮತ್ತು ನಾಳಿಂದ ಬರೋದು ಬಿಟ್ಬಿಟ್ಟಿರಿ ನೀವೆಲ್ಲ. ನಾ ಇರ್ತೀನಿ 6ನೇ ತಾರೀಕಿನವರೆಗೂ ಇದ್ದೇ ಇರ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ಅವಾಗ ಬಂದು ನಾ ಮಾತಾಡ್ತಿರ್ತೀನಿ. ಅದಕ್ಕೆ ನೀವೆಲ್ಲರೂ ಕೂಡ ಭಕ್ತಿಯಿಂದ ಬರಬೇಕು. ಬರ್ತೀರಲ್ವರ? ಬರ್ತೀರಿ? ಹಾಂ, ಬರ್ಬೇಕು. ಎಲ್ಲರೂ ಭಕ್ತಿಯಿಂದ ಬರ್ಬೇಕು. 6 ಗಂಟೆ ಅಂದ್ರೆ ಬರ್ಬೇಕು ನಾಳೆಯಿಂದ. ಈಗ 6:30ಗೆ ಬರ್ತಾ ಇದ್ದೀರಿ. ನೀವೆಲ್ಲರೂ 6 ಗಂಟೆ ಅನ್ನೋದ್ರೊಳಗಾಗಿ ಇಲ್ಲಿಗೆ ಬಂದ್ಬಿಡ್ಬೇಕು. 5:30ಗೆ ಮನೆ ಬಿಡಬೇಕು. ಶಾಲಾ ವಾಹನದವರಿಗೆಲ್ಲ ಸಮಿತಿಯವ್ರು ಮಾತಾಡಿ ಎಲ್ಲ ತಿಳಿಸ್ತಾರೆ. 6 ಗಂಟೆ ಅನ್ನೋದ್ರೊಳಗಾಗಿ ಇಲ್ಲಿ ಬರಬೇಕು. ನಾಳೆ ಏನು ಕಾರ್ಯಕ್ರಮ ಇರ್ತದೆ ಅನ್ನೋದನ್ನು ಇವತ್ತೇ ನಿರೂಪಕರು ತಮಗೆಲ್ಲ ಮುಟ್ಟಿಸ್ತಾರೆ. ನಾಳೆಯಿಂದ ನಡೆಯುವಂಥ ವಿಶೇಷ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ಕಾಶಿಯ ನೂತನ ಜಗದ್ಗುರುಗಳಾಗಿರುವಂತಹ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಭಗವತ್ಪಾದಂಗಳವರು ಅವರು ನಾಳೆ ದಿನ ಬೆಳಿಗ್ಗೆ ಇಷ್ಟಲಿಂಗ ಮಹಾಪೂಜೆ ದೇವಾಲಯದಲ್ಲಿ ನಡೀತಾ ಇದೆ. ಏನು ವೈಭವಯುತವಾಗಿರುವಂಥ ಸಂಗೀತಯುಕ್ತವಾಗಿರುವಂಥ ಇಷ್ಟಲಿಂಗ ಮಹಾಪೂಜೆ. ಕಾಶಿಯಿಂದ ಜಗದ್ಗುರುಗಳು ಕೃಷ್ಣಾ ನದಿಯ ದಂಡೆಗೆ ಬಂದಾರಂದ್ರೆ ಕಾಶಿಯಲ್ಲಿರುವಂಥ ಗಂಗಾ ನದಿಯೇ ಬಂದು ಕೃಷ್ಣಾ ನದಿಯನ್ನು ಸೇರಿದಷ್ಟು ಸಂತೋಷ ಅಂತ ನಾವೆಲ್ಲ ಅನುಭವಿಸಬೇಕು. ನಾಳೆ ಬೆಳಿಗ್ಗೆ 7 ಗಂಟೆಗೆ ಇಷ್ಟಲಿಂಗ ಮಹಾಪೂಜಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಎಲ್ಲರೂ ಬರಬೇಕು. ಲಿಂಗ ಕಟ್ಟಿಕೊಂಡವರೆಲ್ಲರೂ ಈ ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮ ಭಕ್ತಿಯ ಸೇವೆಯನ್ನು ಮಾಡಿರುವಂತಹ ನಮ್ಮ ಚಿಕ್ಕೋಡಿ ಹಾಗೂ ಸದಲಗ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಸಮಾಜದ ಯುವ ನಾಯಕರು, ಕರ್ನಾಟಕದ ಗಡಿ ಭಾಗದಲ್ಲಿ ಕನ್ನಡ ಸಂಸ್ಕೃತಿಯನ್ನು ಉಳಿಸುವುದಕ್ಕಾಗಿ ನಿರಂತರವಾಗಿ ಶ್ರಮಿಸ್ತಾ ಇರುವಂತಹ ನಾಯಕರು, ಅಭಿವೃದ್ಧಿಯ ಹರಿಕಾರರಾಗಿರುವಂತಹ ಶ್ರೀ ಪ್ರಕಾಶಣ್ಣ ಹುಕ್ಕೇರಿಯವರ ಸುಪುತ್ರರಾಗಿರುವ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿಯವರು ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಅತ್ಯಂತ ಕಿಂಕರ ಭಾವದಿಂದ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಗಣೇಶಣ್ಣ ಹುಕ್ಕೇರಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಲ್ಲಿರುವಂಥ ನಮ್ಮ ಎಲ್ಲ ಸಮಾಜದ ಎಲ್ಲ ಯುವಕರು, ಕಾರ್ಯಕರ್ತರು, ಅಣ್ಣವ್ರನ್ನ ದಯವಿಟ್ಟು ವೇದಿಕೆ ಮೇಲೆ ಕರ್ಕೊಂಡ್ಬರ್ಬೇಕು. ನೋಡಿ ಅವರು ಎಷ್ಟು ವಿನಯವಂತಿಕೆ. ಇಷ್ಟೆಲ್ಲ ಸುಂದರವಾಗಿರುವಂಥ ಪೆಂಡಾಲ್ ನೋಡ್ತಾ ಇದ್ದೀರಲ್ಲ, ಈ ಪೆಂಡಾಲಿನ ಸೇವೆಯನ್ನು ಮಾಡಿದವರು ಯಾರಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿಯವರು. 5ನೇ ತಾರೀಕಿಗೆ ಅವರದೇ ಆಗಿರುವಂತಹ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಅನ್ನುವಂಥ ಫೌಂಡೇಶನ್ ಮೂಲಕವಾಗಿ ತುಂಬಾ ಅಪರೂಪವಾಗಿರುವಂತಹ ದಾಸೋಹವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸೇವೆಯನ್ನು ಮಾಡೋದಕ್ಕಾಗಿ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ತುಂಬಾ ಭಕ್ತಿಯಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಸವಣ್ಣವರು ಹೇಳುವ ಹಾಗೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಮನವೇ ಸಾಕ್ಷಿ, ನನ್ನ ಪಾದವೇ ಸಾಕ್ಷಿ, ನನ್ನ ಮನವೇ ಸಾಕ್ಷಿ, ನಿಮ್ಮ ಪಾದವೇ ಸಾಕ್ಷಿ ಎನ್ನುವ ಹಾಗೆ ಆದರ್ಶವಾದ ಬದುಕನ್ನು ಬದುಕ್ತಾ ಇರುವಂಥ ಗಣೇಶನ ಹುಕ್ಕೇರಿ ಅವರು ಬಂದಿದ್ದ ವೇದಿಕೆಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ಅಂತ ಒಂದು ಸ್ವಾಗತ ಮಾಡೋದು. ನಾಳೆ ಬೆಳಿಗ್ಗೆ ಇಷ್ಟಲಿಂಗ ಮಹಾಪೂಜೆ ನಡೀತದೆ. ಲಿಂಗಧಾರಿಗಳಾದವರು ಎಲ್ಲರೂ ಕೂಡ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಭಾಗವಹಿಸಬೇಕು. ಮತ್ತೆ ಸಾಯಂಕಾಲ ತುಂಬಾ ವಿಶೇಷವಾಗಿರುವಂಥ ಕಾರ್ಯಕ್ರಮ ನಡೀತದೆ. ಕಾಶಿಯ ನೂತನ ಜಗದ್ಗುರುಗಳು, ಶ್ರೀಶೈಲದ ಜಗದ್ಗುರುಗಳು, ಹಾಲಕೆರೆ ಹೊಸಪೇಟೆಯ ಜಗದ್ಗುರು ಮಹಾಸಮಿತಿಯವರು ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವಂಥ ಸಾಧಕರಿಗೆ ಆಶೀರ್ವಾದದ ಕಾರ್ಯಕ್ರಮಗಳು ಪ್ರಾರಂಭಗೊಳ್ತಾ ಇದ್ದಾವೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಕ್ತಿಯಿಂದ ಭಾಗವಹಿಸಬೇಕು ಅಂತಿಕೊಂಡು ತಮ್ಮೆಲ್ಲರಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಮುಂದೆ ವಿಶೇಷ ಕಾರ್ಯಕ್ರಮಗಳು ನಡೀತಾವೆ. ದಯವಿಟ್ಟು ಇವತ್ತೊಂದಿಷ್ಟು ತಡವಾಗಿ ಪ್ರಾರಂಭ